ಸಾಕು ನಿಲ್ಲಿಸಿ. ಒಬ್ಬ ನಟನ ಆರೋಗ್ಯ ಸಮಸ್ಯೆ ಕುರಿತು ಇಷ್ಟೊಂದು ನೆಗೆಟಿವ್ ಆಗಿ ಯಾಕೆ ಮಾತಾಡ್ತಾ ಇದ್ದೀರಾ? ಇಷ್ಟೊಂದು ನೆಗೆಟಿವ್ ಆಗಿ ಯಾಕೆ ಸ್ಪ್ರೆಡ್ ಮಾಡ್ತಾ ಇದ್ದೀರಾ? ಎಲ್ಲಿ ನೋಡಿದ್ರು ಆ ಮಾರಣಾಂತಿಕ ಕಾಯಿಲೆ, ಈ ಮಾರಣಾಂತಿಕ ಕಾಯಿಲೆ, ಇಷ್ಟೇ ದಿನ ಬದುಕಿರೋದು, ಇದಕ್ಕೇ ಮದುವೆ ಆಗಿಲ್ಲ, ಇದಕ್ಕೇ ಇವ್ರ ಮುಖ ದಪ್ಪ ಆಗಿದೆ, ಕಣ್ಣು ಹಂಗೂದಿದೆ, ಇದು ಹಿಂಗಾಗಿದೆ, ಎಷ್ಟು ಒಬ್ಬ ನಟನ ಕಾಲು ಎಳಿತೀರಾ? ಸೊ ಯಾವುದೇ ಇಂಡಸ್ಟ್ರಿ ಆಗಿರಲಿ, ಏನೇ ಆಗಿರಲಿ, ಸೆಲೆಬ್ರಿಟಿ ಅಂತ ಅಂದಮೇಲೆ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅದು ಸೆಕೆಂಡ್ರಿ. ಸೊ ನಾವು ಆ್ಯಸ್ ಅ ಆಡಿಯನ್ಸ್ ಆಗಿ ಅವ್ರ ಫ್ಯಾನ್ಸ್ ಅಲ್ಲದೆ ಇದ್ರೂ ಕೂಡ ಅವರ ಆರೋಗ್ಯ, ಒಬ್ಬ ವ್ಯಕ್ತಿ, ಸೆಲೆಬ್ರಿಟಿ ಅನ್ನೋದು ಬಿಡಿ, ಒಬ್ಬ ವ್ಯಕ್ತಿ ಒಂದು ನಾರ್ಮಲ್ ಮನುಷ್ಯ ಆಗಿರೋನು ಹ್ಯುಮ್ಯಾನಿಟಿಯಿಂದ ಯಾರಿಗೋ ಒಬ್ರಿಗೆ ಹುಷಾರಿಲ್ಲ, ಯಾರಿಗೋ ಒಬ್ರಿಗೆ ಏನೋ ತೊಂದರೆ ಆಗ್ತಿದೆ ಸ್ಟೇಜ್ ಮೇಲೆ ಅಂತ ಹೇಳಿದ್ರೆ ಅದನ್ನು ಅಪಹಾಸ್ಯ ಮಾಡೋದ್ರ ಜೊತೆಗೆ, ಅದನ್ನು ಸಿನಿಮಾಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ, ಅದನ್ನು ಆಡ್ಕೊಳ್ಳೋದ್ರ ಜೊತೆಗೆ ಆ ವ್ಯಕ್ತಿಗೆ ಅಷ್ಟು ಕೆಟ್ಟದಾಗ ಕಮೆಂಟ್ ಮಾಡೋ ಅವಶ್ಯಕತೆ ಆದರೂ ಏನಿದೆ? ಕರೆಕ್ಟ್ ಅಲ್ವಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಮಾತಾಡ್ತಾ ಇರೋ ವಿಷಯ ಬಂದುಬಿಟ್ಟು ತಮಿಳು ನಟ, ಸೊ ತಮಿಳುನಾಡಿನ ಖ್ಯಾತ ನಟ ವಿಶಾಲ್ ಅವ್ರ ಬಗ್ಗೆ. ಸೊ ನಿನ್ನೆಯಿಂದ ಇವ್ರ ಬಗ್ಗೆ ತುಂಬ ನೆಗೆಟಿವ್ ನ್ಯೂಸ್, ಒಳ್ಳೆ ಸರಿಯಾದ ಮಾಹಿತಿನೂ ಕೊಟ್ಟಿದ್ದಾರೆ, ನೆಗೆಟಿವ್ಸ್ ನ್ಯೂಸ್ನೂ ಕೊಟ್ಟಿದ್ದಾರೆ, ಹಾಗೆ ಕೆಟ್ಟದಾಗ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಏನು ಈ ನಟನ ವಿಷಯ ಏನು, ಯಾವುದ್ರ ಬಗ್ಗೆ ಈ ಥರ ಟ್ರೋಲ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋದಾದ್ರೆ, ಸೊ ಮೊದಲನೇದಾಗಿ ಯಾರು ಈ ವಿಶಾಲ್ ಏನು ಅಂತ. ಸೊ ನೀವೆಲ್ಲ ನೋಡಿರ್ತೀರ, ನಿಮ್ಮೆಲ್ಲರ ಒಂದು ಫೇವ್ರೆಟ್ ಅಪ್ಪು ಸರ್ ಅವ್ರು ತೀರೋಗಿರ್ತಾರೆ. ಸೊ ಅಪ್ಪು ಸರ್ ತೀರೋದಾಗ ಇವರು ತಮಿಳುನಾಡಿನಿಂದ ಇಲ್ಲಿಗೆ ಬಂದುಬಿಟ್ಟು, ಸೊ ಅಪ್ಪು ಸರ್ ಯಾವ್ಯಾವುದು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರಲ್ವ, ಅಂದರೆ ಸಾಮಾಜಿಕ ಸೇವೆ ಮಾಡ್ತಾ ಇರ್ತಾರಲ್ವ, ಸೊ ಆ ಸೇವೆನ ನಾನು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇವ್ರು ಹೇಳಿರ್ತಾರೆ. ಸೊ ಇದೆಲ್ಲರಿಗೂ ನೆನಪಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ, ಯಾಕಂದರೆ ಆ ಸಂದರ್ಭದಲ್ಲಿ ಸೊ ಇದು ಒಂದು ಸ್ವಲ್ಪ ದಿನ ಸುದ್ದಿ ಮಾಡ್ತು. ಸೊ ಇವಾಗ ಎಲ್ರಿಗೂ ನೆನಪಾಗಿರಬೇಕು ವಿಶಾಲ್ ಯಾರು ಅಂತ ಹೇಳಿಬಿಟ್ಟು. ಸೊ ಅಪ್ಪು ಸರ್ ಘಟನೆನ ನೆನೆಸ್ಕೊಳ್ಳಿ. ಸೊ ಆ ಸಂದರ್ಭದಲ್ಲಿ ಇವರು ತುಂಬಾ ಸಹಾಯಕ್ಕೆ ಬಂದರು. ಸೊ ಅದಾದಮೇಲೆ ಇವರನ್ನು ನೋಡಿರ್ತೀರ KGF ಟೈಮಲ್ಲಿ. ಸೊ KGF ಇಂಡಿಯಾದಲ್ಲಿ ಅತ್ಯಂತ ಒಂದು ಭರ್ಜರಿಯಾಗಿ ಬ್ಲ್ಯಾಕ್ ಬಸ್ಟರ್ ಆದಂಥ ಮೂವಿ. ಸೊ ಆ ಮೂವಿ ಟೈಮಲ್ಲಿ ತಮಿಳ್ನಾಡಲ್ಲಿ ಯಾವ ರೀತಿ ನಾವು ಈ ಮೂವಿನ ರಿಲೀಸ್ ಮಾಡಬೇಕು ಅಂತ ನಮ್ಮ ಕನ್ನಡ ತಂಡ ಯೋಚನೆ ಮಾಡ್ತಾ ಇರೋ ಟೈಮಲ್ಲಿ ಒಂದು ಸಾಥ್ ಕೊಟ್ಟಿದ್ದಂತಹ ವ್ಯಕ್ತಿ ತಮಿಳ್ನಾಡಲ್ಲಿ ಅದು ಯಾರು ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ, ಈ ಒಂದು ಫೇಮಸ್ ನಟ ವಿಶಾಲ್ ಅವರು. ಓಕೆನಾ? ಸೊ ಇವರು ಹಿಂದೆ ನಿಂತು ಬೆನ್ತಟ್ಟಿ ಆಗುತ್ತೆ, ಮಾಡೋಣ, ಇಲ್ಲಿ ಹಿಟ್ ಆಗುತ್ತೆ ಅಂತ ಹೇಳಿ ಸಪೋರ್ಟ್ ಮಾಡೋದ್ರ ಜೊತೆಗೆ ತುಂಬಾ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ KGF ತಂಡಕ್ಕೆ. ಸೊ ಇಂತಹ ವ್ಯಕ್ತಿಗೆ ಅಟ್ಲೀಸ್ಟ್ ಒಂದು ಸ್ಮಾಲ್ ಕೃತಜ್ಞತೆನಾದರೂ ನಾವು ಸಲ್ಲಿಸಬೇಕಲ್ವಾ? ಸೊ ನಾವು ಕೆಟ್ಟದ್ದು ಬಯಸೋ ಬದಲು ಅಟ್ಲೀಸ್ಟ್ ಒಂದು ಒಳ್ಳೆ ಹುಷಾರಾಗಲಿ ಅಂತನಾದರೂ ಬಯಸ್ಬೋದಲ್ವಾ? ಸೊ ಏನು ಕಾಯಿಲೆ ಅಂತ ನೋಡೋಕೆ ಹೋದರೆ, ಸೊ ಮೊದಲನೇದಾಗಿ ಇವರಿಗೆ ಯಾವುದೇ ಮಾರಣಾಂತಿಕ ಕಾಯಿಲೆ ಇಲ್ಲ. ಓಕೆನಾ? ಮತ್ತು ಇವರು ಯಾವುದೋ ಮಾರಣಾಂತಿಕ ಕಾಯಿಲೆಯಿಂದನೂ ಬಳಲ್ತಾ ಇಲ್ಲ. ಸೊ ಇದು ಒಂದು ಮೊದಲನೇ ಸುದ್ದಿ, ನೆಗೆಟಿವ್ ಸುದ್ದಿನ ಬಿಟ್ಬಿಡಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಸೊ ಅಪೋಲೋ ಹಾಸ್ಪಿಟಲ್ ಎಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರಲ್ವಾ, ಸೊ ಅಪೋಲೋ ಹಾಸ್ಪಿಟಲ್ ಡಾಕ್ಟರ್ಸೇ ಅನೌನ್ಸ್ ಮಾಡಿದ್ದಾರೆ. ಸೊ ಏನು ಅಂತ ಹೇಳಿದ್ರೆ, ಇವರಿಗೆ ಯಾವುದೇ ಆದಂತಹ ಕೆಟ್ಟ ಕಾಯಿಲೆ ಇಲ್ಲ. ಸೊ ಇವರು ಕಳೆದ 10 ದಿನಗಳಿಂದ ಹೈ ಫೀವರಿಂದ ಬಳಲ್ತಾ ಇದ್ದಾರೆ. ಸೊ ಇವರು ಟ್ಯಾಬ್ಲೆಟ್ಸ್ ಕೂಡ ತೊಗೊಳ್ತಾ ಇದ್ದಾರೆ, ಆದ್ರಿಂದ ಇವ್ರಿಗೆ ಕೈ ನಡುಕ್ ಬಂದಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸೊ ನಾವು ನೋಡ್ಬೋದು, ಕೆಲವರಿಗೆ ಫೀವರ್ ಯಾವ ಥರ ಬರುತ್ತೆ ಅಂದರೆ ತುಂಬ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಒಬ್ಬೊಬ್ಬರಿಗೆ ಚಳಿ ಜ್ವರ ಥರ ಆಗುತ್ತೆ, ಒಬ್ಬೊಬ್ಬರಿಗೆ ಮೈಕೈಯೆಲ್ಲ ನಡುಗುತ್ತೆ, ಒಬ್ಬೊಬ್ರು ತುಂಬ ಸುಸ್ತಾಗಿ ಹೋಗ್ತಾರೆ, ಒಬ್ಬೊಬ್ರಿಗೆ ಕೈಕಾಲೆಲ್ಲ ಊದ್ಕೊಳ್ಳುತ್ತೆ, ಮುಖ ಊದ್ಕೊಳ್ಳುತ್ತೆ, ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ. ಸೊ ಇವ್ರಿಗೆ ಕೈ ನಡುಕ ಬಂದಿದೆ, 10 ದಿನದಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ಆ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು. ಈ ಸಂದರ್ಭದಲ್ಲಿನೇ ಗಜರಾಜ ಅನ್ನೋ ಮೂವಿ 2011ರಲ್ಲಿ ಇವರು ಶೂಟಿಂಗ್ ಮುಗಿಸ್ಕೊಂಡಿರ್ತಾರೆ. ಸೊ ಕೆಲವು ಕಾರಣಾಂತರಗಳಿಂದ, ಕೆಲವು ಸಮಸ್ಯೆಗಳಿಂದ ಈ ಮೂವಿ ರಿಲೀಸ್ ಆಗಿರಲ್ಲ. ಸೊ ಆ ಮೂವಿ ರಿಲೀಸಿಂಗ್, ಆ ಮೂವಿ ಪ್ರಮೋಷನ್ಗೆ ಆ ಮೂವಿ ತಂಡದವರು ಇವರನ್ನ ಕರ್ಸ್ಕೊಂಡಿರ್ತಾರೆ. ಓಕೆನಾ? ಬಟ್ ಇವರು ಇಲ್ಲ ಅಂತ ಹೇಳಿರಲ್ಲ, ಹುಷಾರಿಲ್ಲ ಅಂದರೂ ಕೂಡ ಆ ಮೂವಿ ಪ್ರಮೋಷನ್ಗೆ ಇವರು ಹೋಗಿರ್ತಾರೆ. ಸೊ ಹಾಗಾಗಿ ಹುಷಾರಿಲ್ದಿರೋ ಟೈಮಲ್ಲಿ ಸ್ಟೇಜ್ ಮೇಲೆ ಈ ಥರ ಆಗಿದೆ. ಸೊ ನಾವೆಲ್ಲ ಫ್ಯಾನ್ಸ್ ಆಗಿ ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ವಿಶ್ ಮಾಡೋಣ, ಅದನ್ನು ಬಿಟ್ಟು ನೆಗೆಟಿವ್ ನ್ಯೂಸ್ನ ಸ್ಪ್ರೆಡ್ ಮಾಡೋದನ್ನ ಬಿಡೋಣ. ಓಕೆನಾ? ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.